ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ನಿಮಗೆ ಪೋರ್ಕ್ ಫ್ರೈ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಪ್ಲಸ್ ಬೇಗ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನು ಅಂತ ನೋಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ದೊಡ್ಡ ಈರುಳ್ಳಿ ಮತ್ತು ಪಲಾವ್ ಎಲೆ, 2 ಟೊಮೊಟೊನ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕಾಳು ಮೆಣಸು ಮತ್ತು ಸಾಸಿವೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು, ಅರಿಶಿಣ ಮತ್ತು ಧನಿಯಾ ಪುಡಿ, ಇಷ್ಟೇ ಐಟಮ್ ಹಾಕಿಬಿಟ್ಟು ಮಾಡ್ತೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ. ನಿಮಗೆ ಬೇಗ ಆಗಬೇಕು ಅನ್ನಂಗಿದ್ರೆ ಕುಕ್ಕರ್ ತೊಗೊಂಡು ಒಂದು 2-3 ವಿಸಿಲ್ ಹೊಡೆಸ್ಕೊಂಡ್ರೆ ಆಗುತ್ತೆ. ಸೊ ಇಲ್ಲ ಅಂತಂದರೆ ಓಪನ್ ಪಾತ್ರೆಯಲ್ಲಿ ಕೂಡ ಇದೇ ರೆಸಿಪಿನ ಟ್ರೈ ಮಾಡ್ಬೋದು. ಇದೇ ಪ್ರೊಸೀಜರಲ್ಲಿ ನಾನು ತಂದಿದ್ದಿವತ್ತು ಮಟನ್ ಲೇಟ್ ಆಗಿತ್ತು, ಹಂಗೋಸ್ಕರ ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದರಲ್ಲಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಸ್ವಲ್ಪನೇ ಹಾಕ್ಕೊಳ್ತೀನಿ ಯಾಕಂದರೆ ಇದರಲ್ಲಿ ಫ್ಯಾಟ್ ತುಂಬ ಇರುತ್ತೆ. ಸೊ ಅದಕ್ಕೆ ಪಲಾವ್ ಎಲೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ನಾರ್ಮಲಾಗಿ ನಾನ್ ವೆಜ್ ಮಾಡುವಾಗ ಫಸ್ಟ್ ಈ ಒಗ್ಗರಣೆಗೆ ಅರಿಶಿಣದ ಪುಡಿ ಹಾಕ್ಕೋತೀನಿ. ನಿಮಗೆ ಗೊತ್ತಿರ್ಬೋದು, ಹಳೆ ರೆಸಿಪಿನೆಲ್ಲ ಹೇಳಿದ್ದೀನಿ. ಏಕೆಂತಂದರೆ ಇದು ಮಟನ್ ಪೀಸ್ಗೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಫಸ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನಂತರ ಮಟನ್ನ, ಇದು 1 kg ಮಟನ್, ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಸೊ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಫುಲ್ ಎಲ್ಲ ಪೀಸಸ್ಗೂ ಹಿಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. 5 ನಿಮಿಷ ಆದ ನಂತರ ನಾವು ಮಾಡಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಪೇಸ್ಟು, ಬೇಕಾದರೆ ನೀವು ಇದಕ್ಕೆ ಗರಂ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೋದು. ಚಕ್ಕೆ ಲವಂಗ ಪುಡಿ ಹಾಕ್ಬೋದು, ಇಲ್ಲಾಂತಂದರೆ ಗರಂ ಮಸಾಲೆ ಪ್ಯಾಕೆ ಸಿಗುತ್ತಲ್ಲ ಅದನ್ನು ಹಾಕ್ಕೋಬೋದು, ಬಟ್ ನಾನು ಹಾಕ್ಕೊಂಡಿಲ್ಲ. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಕಾಳು ಮೆಣಸು ಮತ್ತು ಸಾಸಿವೆನ ಹುರಿದಿಟ್ಕೊಂಡಿದ್ವಲ್ಲ ಆ ಪುಡಿ ಹಾಕ್ಕೊಂಡು, 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಕಾಳು ಮೆಣಸಿನ ಪುಡಿ ಏನಾದರೂ ಖಾರ ಇಲ್ಲ ಅಂತ ಅನಿಸಿದ್ರೆ ಬೇಕಾದರೆ ಅಚ್ಚ ಖಾರದ ಪುಡಿ ಕೂಡ ಅರ್ಧ ಸ್ಪೂನು ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲ ಕಾಳು ಮೆಣಸಿನ ಪುಡಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ತೊಗೊಂಡಿದ್ದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ನಾನು ಅಷ್ಟನ್ನೇ ಯೂಸ್ ಮಾಡಿದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ ನಾನು ಅಷ್ಟೇ, ಯಾಕಂದರೆ ತುಂಬ ಸ್ಮೂತ್ ಇತ್ತು. ಸ್ವಲ್ಪ ಗಟ್ಟಿ ಏನಾದರೂ ಇತ್ತು ಪೀಸಸ್ ಅಂದರೆ ಒಂದು 3-4 ವಿಸಿಲ್ ಹೊಡೆಸ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಸೊ ನನಗೆ ಗ್ರೇವಿ ಬೇಕಿತ್ತು, ಅದಕ್ಕೋಸ್ಕರ ನಾನು ಇಷ್ಟಕ್ಕಿಂತ ಇದು ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಡ್ರೈ ಬೇಕು ಅಂದರೆ ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಇದಕ್ಕೆ ನೀರು ದೋಸೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.